ಹೆಲೋ ಫ್ರೆಂಡ್ಸ್, ಬನ್ನಿ ಯುನಿಕ್ ಆಗಿ ಸ್ಯಾರಿ ವೇರ್ ಮಾಡೋದನ್ನು ನೋಡೋಣ. ನೋಡಿ, ವೆರೈಟಿ ಸ್ಯಾರಿನ 365 ಡೇಸ್ಗೂ ನಾವು ಒಂದೊಂದು ಡಿಸೈನ್ ಆಗಿ ಉಡ್ಬೋದು. ಆದರೆ ಉಡೋಕ್ಕಾಗಲ್ಲ, ಫಂಕ್ಷನಿಗೆ ಮಾತ್ರ ನಾವು ಈ ರೀತಿ ವೇರನ್ನು ಮಾಡೋದಕ್ಕೆ ಸಾಧ್ಯ. ಈ ರೀತಿಯಾಗಿ ಮಾಮೂಲಿ ಹೇಗೆ ರೆಗ್ಯುಲರ್ ವೇರ್ ಮಾಡ್ತೀವೋ ಹಾಗೆ ಮಾಡಬೇಕು. ಆದರೆ ಪಲ್ಲುವನ್ನು ತುಂಬ ಉದ್ದಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಆನಂತರ ಉಳಿದ ಫ್ಯಾಬ್ರಿಕ್ಕಿಂದ ನರಿಗೆಯನ್ನು ಮಾಡಿಬಿಟ್ಟು ಇಲ್ಲಿ ಸೈಡಿಗೆ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ನಾವು ಬಿಟ್ಕೋಬೇಕಾಗತ್ತೆ ಸ್ಯಾರಿಯಲ್ಲಿ. ಯಾಕಂದರೆ ಮೇಲೆ 2 ಪ್ಲೀಟ್ಗಳನ್ನು ಈ ರೀತಿಯಾಗಿ ಮಾಡಿ ಮತ್ತೆ ನಾವು ಈ ರೀತಿ ಸಿಗಿಸ್ಕೋಬೇಕು. ಅದಾದ ನಂತರ ಈಗ ಲಾಂಗ್ ಪಲ್ಲು ಬಿಟ್ಕೊಂಡಿದ್ದೀವಲ್ಲ, ಅದ್ರ ಮ್ಯಾಜಿಕ್ ನೋಡೋಣ ಬನ್ನಿ. ಆ ಸೇಫ್ಟಿ ಪಿನ್ನಿಂದ ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ಅದಾದ ನಂತರ ತುದಿಯನ್ನು ಇಟ್ಕೊಂಡು, ಪಲ್ಲು ತುದಿಯನ್ನು ಇಟ್ಕೊಂಡು ಈ ರೀತಿ ನರಿಗೆಯನ್ನು ಮಾಡ್ಕೊಂಡ್ಬಿಟ್ಟು ಸೈಡಿಗೆ ಈ ರೀತಿ ಸಿಗಿಸ್ಕೊಂಡ್ರೆ ತುಂಬ ಯೂನಿಕ್ ಆಗಿರ್ತಕ್ಕಂಥ ಸ್ಯಾರಿ ಡಿಸೈನನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ನೋಡಿ ಹೇಗೆ ಬಂತು ಲುಕ್ಕು. ನೀವು ಮದುವೆ ಫಂಕ್ಷನ್ಗಳಿಗೆಲ್ಲ ಈ ರೀತಿ ಸ್ಯಾರಿಯನ್ನು ವೇರ್ ಮಾಡ್ಬೋದು. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮೀ.